ಇನ್ನು ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ರಲ್ಲ ಚಂದ್ರ ಯಾಗಪ್ಪ ಗೌಳ ಇವರು IIST ಸಾಫ್ಟ್ವೇರ್ ಸೊಲ್ಯೂಷನ್ನ ಮಾಲೀಕರು. ಈ ಕಂಪನಿ ಇರೋದು HSR ಲೇಔಟ್ನಲ್ಲಿ ನಮ್ಮ ಬೆಂಗಳೂರಿನಲ್ಲೇ. ಈ ಕಂಪನಿಲಿ 100ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅವ್ರದೇ ಕಂಪನಿ ಅದು. ಚಂದ್ರ ಯಾಗಪ್ಪ ಗೌಳ IIST ಅಂತೇಳಿ IIST ಸಾಫ್ಟ್ವೇರ್ ಸೊಲ್ಯೂಷನ್ನ ಮಾಲೀಕರವರು. IIST ಕಂಪನಿಯ ಕಚೇರಿಯಿಂದ ಪವರ್ ಟಿವಿ ಇದೀಗ ಪ್ರತ್ಯಕ್ಷ ವರದಿಯನ್ನು ಮಾಡಿದೆ. 2018ರಲ್ಲಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಚಂದ್ರಮ್ಮ ಅವರು. ಅವರೇ MD CEO ಆಗಿರ್ತಾರೆ. ಆದರೆ ಈ ಆಕ್ಸಿಡೆಂಟ್ ಸುದ್ದಿ ಕೇಳಿ ಅಲ್ಲಿನ ಸಿಬ್ಬಂದಿಗಳು ಶಾಕ್ ಆಗ್ತಾರೆ. ಕಚೇರಿಯಿಂದ ಎಲ್ಲ ವಾಪಸ್ ಆಗ್ತಾರೆ. IIST ಕಂಪನಿಯಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಇದೆ. ಇದೀಗ ಮತ್ತೊಂದು ಹೊಸ ಆಫೀಸ್ ಓಪನ್ಗೂ ಕೂಡ ಚಂದ್ರಮ್ ನಿರ್ಧಾರ ಮಾಡಿದ್ರಂತೆ. ಹೊಸ ಆಫೀಸ್ ಕೆಲಸವೂ ಕೂಡ ನಡೀತಾ ಇತ್ತಂತೆ. ಅಲ್ಲಿನ ಸಿಬ್ಬಂದಿಗಳೇ ಹೇಳ್ತಾರೆ ಇದನ್ನು. ಹಾಗಾಗಿ ಒಂದಷ್ಟು ದಿನ ಬರೋದಿಲ್ಲ, ನಾನು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿ ಹೋಗಿದ್ರು ಸರ್ ನಮ್ಮ ಜೊತೆಗೆ. ಈಗ ನೋಡಿದ್ರೆ ಈಗ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ನಮ್ಗೆ ಭಾರಿ ದುಃಖ ಆಗ್ತಿದೆ ಅಂತ ಹೇಳಿದ್ರು. ಅಲ್ಲಿನ ಕಂಪನಿಯ ಸಿಬ್ಬಂದಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳನ್ನ ಮಾತನಾಡಿಸಿದ್ದಾರೆ. ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಭೀಕರ ಅಪಘಾತ ದುರಂತದಲ್ಲಿ IIST ಕಂಪನಿಯ ಮಾಲೀಕರು ಹಾಗೂ CEO ಆದಂತಹ ಚಂದ್ರ ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಅವರ ಕುಟುಂಬದ ಒಟ್ಟು 6 ಜನ ಕೂಡ ಏನು ವೀಕೆಂಡ್ ಇದ್ದ ಕಾರಣ ಹೊರಗಡೆ ಹೋಗಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಕಂಟೈನರ್ ಬಿದ್ದು ಆ ದುರ್ಮರಣವನ್ನು ಹೊಂದಿರುವಂತದ್ದು. ಸದ್ಯ ಅವರ ಒಂದು ಕಂಪನಿ ಏನಿದೆ ಅಲ್ಲಿಗೆ ಇದ್ದೀನಿ. ಸೊ ಆ ಒಂದು ಸ್ಥಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಾ ಇದ್ದಂಥದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈಗಾಗಲೇ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ತುಂಬಾ ಜನ ಅವರ ಈ ಒಂದು ವಿಚಾರ ತಿಳಿದು ದುಃಖ ತಪ್ಪಿರಾಗಿದ್ದಾರೆ. ಈಗಾಗಲೇ ಕಂಪನಿಯನ್ನು ಕೂಡ ಲಾಗೌಟ್ ಮಾಡಿ ಹೊರಗಡೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರ ನಮಗೆ ಗೊತ್ತಾಗಿದ್ದು ಮತ್ತು ಇದನ್ನು ಹರಗಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರುವಂಥದ್ದು. ಅಲ್ಲದೆ ತುಂಬ ಫ್ರೆಂಡ್ಲಿ ನೇಚರ್ ಆಗಿದ್ದಂಥವರು, ಡೌನ್ ಟು ಅರ್ತ್ ಅಂತಿದ್ದವರು ಬಂದು ಮತ್ತು ಅಲ್ಲೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಸಾಕಷ್ಟು ಜನ ಕೂಡ ನಂಬಿದ್ದಾರೆ. ಸೊ ಅವರು ಕೂಡ ಅವ್ರ ಕಂಪನಿಯವರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡೋಣ. ಆದರೆ ಇಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಅಂದರೆ ಅವ್ರನ್ನ ಕಳ್ಕೊಂಡು. ಯಾಕಂದರೆ ತುಂಬ ಫ್ರೆಂಡ್ಲಿ ನೇಚರ್ ಆಗಿದ್ದಂಥವ್ರು, ತುಂಬ ಡೌನ್ ಟು ಅರ್ತ್ ಬಂದಿದ್ದವರು, ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿದ್ದಂಥವ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 100ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದ್ರು. ಈ ಒಂದು ಫ್ಲೋರ್ ಮತ್ತು ಕೆಳಗಡೆ ಇರುವಂತಹ ಫ್ಲೋರ್ ಎರಡಲ್ಲೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸದ್ಯ ಈ ಒಂದು ಸಿಸ್ಟಮ್ಗಳ ಹತ್ರ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ಹೋಗಿದ್ದಾರೆ. ಆದರೆ ತುಂಬ ಅಂದರೆ ಏನು ಮಾಡೋದು ಅಂತ ಹೇಳಿ. ಮೇಡಮ್, ಈಗ ನಿಮ್ಗೆ ವಿಚಾರ ಯಾವಾಗ ಗೊತ್ತಾಯಿತು, ಏನು ಹೇಳ್ತಾ ಇದ್ದೀರಾ ಮೇಡಮ್? ಆಲ್ರೆಡಿ ಈಗ ನಾನು ಹೋಗ್ಬೇಕು ಪ್ಲೀಸ್, ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗ್ಬೇಕು ಪ್ಲೀಸ್. ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ತುಂಬಾ ಒಳ್ಳೆ ವ್ಯಕ್ತಿ. ನಾವು 3 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟೇ ಒಳ್ಳೆ ವ್ಯಕ್ತಿಗೆ ಹಾಗೆ ಆಗ್ಬಾರ್ದಾಗಿತ್ತು ಅಷ್ಟೇ. ಅದು ನ್ಯೂಸ್ ಕೇಳಿ ನಮಗೆ ತಡ್ಕೊಳಕ್ಕೂ ಆಗ್ತಾ ಇಲ್ಲ. 6 ಜನ ಎಟ್ ಅ ಟೈಮ್. ಇಟ್ ಈಸ್ ರಿಯಲಿ ಪ್ಲೀಸ್. ನಾವು ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು ತೀರಾ ಫ್ರೆಂಡ್ಲಿ ನೇಚರ್ ಆಗಿದ್ದಂತಹ ವ್ಯಕ್ತಿ. ಆದರೆ ಯಾಕೆ ಈ ರೀತಿಯಾಗಿ ವಿಧಿ ನಮ್ಮ ಒಂದು ಬಾಸ್ ಜೊತೆ ಈ ರೀತಿ ಆಡ್ತು ಅಂತ ಹೇಳಿ ತುಂಬ ದುಃಖ ತಪ್ಪಿರಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಕಂಪನಿಯನ್ನ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥವರೆಲ್ಲವೂ ಕೂಡ ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಹೊರಗಡೆ ಹೋಗ್ತಾ ಇರುವಂಥದ್ದನ್ನ ಇಲ್ಲಿ ನೋಡ್ಬೋದು. ಯಾರು ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಇದು ನಿಜಕ್ಕೂ ದುರ್ಘಟನೆ ವಿಚಾರವನ್ನ ಅವರ ಕಂಪನಿಯ ಸಿಬ್ಬಂದಿ ಕೂಡ ಅರಗಿಸ್ಕೊಳ್ಳೋ ಕೂಡ ಆಗ್ತಾ ಇಲ್ಲ. ಸೊ ಇನ್ನಾದ ಏನು ಮಾಡಬೇಕು ಅಂತ ಹೇಳಿ ಕೂಡ ಅವ್ರಿಗೂ ತುಂಬ ದುಃಖವನ್ನು ಪಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.